ಸ್ನೇಹಿತರೆ, ಆ ಭಾಗ ಕ್ಲೀನ್ ಮಾಡಿಕೊಂಡಿದ್ದೇನೆ ಬನ್ನಿ ಎಂದು ಟಾಟಾ ಹಾರ್ನ್ಬಿಲ್ ಒಂದು ಕಾರ್ ಜೊತೆಗೆ ಪ್ರೊಫೈಲ್ ಪಿಕ್ಚರ್ ಶೇರ್ ಮಾಡಿಕೊಂಡಿದ್ದಾರೆ. ಒಳ್ಳೆ ಅವಕಾಶವಿದೆ, ದಯವಿಟ್ಟು ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ಇಲ್ಲಿ ಸ್ನೇಹಿತರೆ, ಇವರು ಶೇರ್ ಮಾಡಿಕೊಂಡಿದ್ದ ಸೆಕೆಂಡ್ ಪ್ರೊಫೈಲ್ ಪಿಕ್ಚರ್ ಆಗಿರುತ್ತೆ. ಸೊ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಆ ಭಾಗ ಕ್ಲೀನ್ ಮಾಡಿಕೊಂಡಿದ್ದೇನೆ ಬನ್ನಿ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಗದ್ದೆಯ ಸುತ್ತಮುತ್ತ ಸೇವಿಂಗ್ ಮಾಡಿದರೆ ತೂತು ಕ್ಲಿಯರಾಗಿ ಕಾಣಿಸುತ್ತದೆ. ಪ್ರತಿದಿನ ಸೆಟಪ್ ಮಾಡಿಕೊಳ್ಳಲು ಬಸ್ ಸ್ಟ್ಯಾಂಡ್ ಹತ್ತಿರ ನಿಂತುಕೊಳ್ಳುತ್ತಿದ್ದಾಳೆ. ಆದರೆ ಈಕೆಗೆ ಸ್ನೇಹಿತರೆ ಯಾರೂ ಸಿಗುತ್ತಿಲ್ಲ. ಸೊ ಈ ಒಂದು ಕಾರಣದಿಂದ ಸ್ನೇಹಿತರೆ ಇವಾಗ ತನ್ನ ಹತ್ತಿರ ಇರ್ತಕ್ಕಂಥ ಟಾಟಾ ಹಾರ್ನ್ಬಿಲ್ ಒಂದು ಕಾರ್ ಜೊತೆಗೆ ಪ್ರೊಫೈಲ್ ಪಿಕ್ಚರ್ ಶೇರ್ ಮಾಡಿಕೊಂಡಿದ್ದಾಳೆ. ಅದರ ಜೊತೆಗೆ ಸ್ನೇಹಿತರೆ ಆ ಭಾಗ ಕೂಡ ಕ್ಲೀನ್ ಮಾಡಿಕೊಂಡಿದ್ದಾಳೆ. ಗದ್ದೆ 4 ಇಂಚ್ ಅಗಲ ಆಗುವ ಸಾಮರ್ಥ್ಯ ಹೊಂದಿದೆ ಎಂದು ಸಾವಿತ್ರಿ ಅವರು ಮಾಹಿತಿ ಕೊಟ್ಟಿದ್ದಾರೆ. ಈಕೆ ಸ್ನೇಹಿತರೆ ಒಬ್ಬರನ್ನು ಇಟ್ಟುಕೊಳ್ಳಲು ಕೂಡ ರೆಡಿ ಇದ್ದಾಳೆ. ಸೊ ಹಾಗಾಗಿ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯಿಂದ ಟಾಟಾ ಹಾರ್ನ್ಬಿಲ್ ಒಂದು ಕಾರ್ ಜೊತೆಗೆ ಇಲ್ಲಿ ಪ್ರೊಫೈಲ್ ಪಿಕ್ಚರ್ ಶೇರ್ ಮಾಡಿಕೊಂಡಿದ್ದಾರೆ. ಅದು ದಪ್ಪ ಇದ್ದರೆ ಸಾಕು, ನಿಮಗೆ ಎಷ್ಟೇ ವಯ ಆಗಿರಲಿ ಓಕೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಈಕೆಯ ಗದ್ದೆ 4 ಇಂಚ್ ಅಗಲ ಆಗುವ ಸಾಮರ್ಥ್ಯ ಹೊಂದಿದೆ ಎಂದು ಖುದ್ದಾಗಿ ಇವರು ಮಾಹಿತಿ ನೀಡಿದ್ದಾರೆ. ಅದಕ್ಕೆ ಬಾಳೆಹಣ್ಣು ಎಷ್ಟೇ ದಪ್ಪ ಇದ್ದರೂ ಸುಲಭವಾಗಿ ನುಗ್ಗುತ್ತದೆ. ದಪ್ಪ ಇದ್ದಷ್ಟು ಅಗಲವಾದ ಬಾವಿಗೆ ಸಮಾಧಾನ ಸಿಗುತ್ತದೆ ಎಂದು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಪ್ರಪಂಚ ಮರೆತು ಬಿಡಬಹುದು, ಅಷ್ಟೊಂದು ಸುಖ ಸಿಗುತ್ತದೆ. ಒಂದು ವೇಳೆ ನಿಮ್ಮ ಬಾಳೆಹಣ್ಣು ದಪ್ಪ ಆಗಿದ್ದರೆ ಪ್ರಪಂಚ ಮರೆತು ಬಿಡುವಷ್ಟು ಒಂದು ನೆಮ್ಮದಿ ಸುಖ ಸಿಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಈ ನೆಮ್ಮದಿ ಪಡೆಯಲು ತುಂಬಾ ಅಲೆದಾಟ ಮಾಡುತ್ತಿದ್ದಾಳೆ ಸ್ನೇಹಿತರೆ. ಅದು ಈಕೆ ಹತ್ತಿರ ಇರತಕ್ಕಂಥ ಟಾಟಾ ಹಾರ್ನ್ಬಿಲ್ ಕಾರಲ್ಲಿ ಕೂತುಕೊಂಡು ಅಲೆದಾಟ ಮಾಡುತ್ತಿದ್ದಾಳೆ. ಸೊ ನೋಡ್ಬೋದು, ಈಕೆ ಯೂಸ್ ಮಾಡುವಂಥ ಒಂದು ಕಾರ್. ಈ ಒಂದು ಕಾರ್ ಇನ್ನೂ ಮಾರ್ಕೆಟಲ್ಲಿ ಲಾಂಚ್ ಆಗಿಲ್ಲ ಸ್ನೇಹಿತರೆ. ಲಾಂಚ್ ಆದ ತಕ್ಷಣ ಪರ್ಚೇಸ್ ಮಾಡುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇದರ ಒಂದು ಎಕ್ಸ್ಪೆಕ್ಟೆಡ್ ಫ್ಯೂಚರ್ಸ್ ನೋಡೋದಾದರೆ 1.2 ಲೀಟರ್ಸ್ ಒಂದು ಪವರ್ಫುಲ್ ಪೆಟ್ರೋಲ್ ಇಂಜಿನ್ ಇದರಲ್ಲಿ ನೋಡ್ಬೋದು. ಟಚ್ ಸ್ಕ್ರೀನ್ ಡಿಸ್ಪ್ಲೇ ಮತ್ತು 6 ಏರ್ ಬ್ಯಾಗ್ಸ್ ಆ್ಯಂಡ್ ABS ಒಂದು ಅಡ್ವಾನ್ಸ್ ಫ್ಯೂಚರ್ಸ್ ಕೂಡ ಈ ಒಂದು ಟಾಟಾ ಹಾರ್ನ್ಬಿಲಲ್ಲಿ ನಾವು ನೋಡ್ಬೋದು ಮುಂದೆ. ಆ್ಯಂಡ್ ಇದರ ಒಂದು ಫ್ರಂಟ್ ಲುಕ್ ನೋಡೋದಾದರೆ ತುಂಬ ಅಗ್ರೆಸಿವ್ ಆಗಿರುತ್ತೆ. ಜೊತೆಗೆ ಸ್ನೇಹಿತರೆ ಬೋಲ್ಡ್ ಆಗಿರ್ತಕ್ಕಂಥ ಒಂದು ಗ್ರಿಲ್ ಆಗಿದ್ದು ಆ್ಯಂಡ್ ಸ್ಪ್ಲಿಟ್ ಟೈಪ್ LED ಹೆಡ್ ಲ್ಯಾಂಪ್ಸ್ ಕೂಡ ನಾವು ಫ್ರಂಟಲ್ಲಿ ನೋಡ್ಬೋದು ಸ್ನೇಹಿತರೆ. ಮಸ್ಕಲರ್ ಬಂಪರ್ ಡಿಸೈನ್ ಹೊಂದಿರುತ್ತೆ. ಆ್ಯಂಡ್ ಫ್ರಂಟ್ ಲುಕ್ ಒಟ್ಟಾಗಿ ತುಂಬಾ ಒಂದು ಅಗ್ರೆಸಿವ್ ಆಗಿದೆ. ಅದರ ಜೊತೆಗೆ ಸ್ನೇಹಿತರೆ ಬ್ಯಾಕ್ ಸೈಡ್ ಲುಕ್ ನೋಡೋದಾದರೆ ಟೈಲ್ ಗೇಟ್ ಬಂದುಬಿಟ್ಟು ಒಂದು ಕಾಂಪ್ಯಾಕ್ಟ್ ಡಿಸೈನಲ್ಲಿ ಇರುತ್ತೆ. ಬ್ಯಾಕ್ ಸೈಡಲ್ಲಿ ಇರ್ತಕ್ಕಂಥ ಟೈಲ್ ಲ್ಯಾಂಪ್ಸ್ ಬಂದುಬಿಟ್ಟು ಒಂದು ಶಾರ್ಪ್ LED ಲೈಟ್ ಆಗಿರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು. ಆ್ಯಂಡ್ ಬ್ಯಾಕ್ ಸೈಡ್ ಲುಕ್ ಕೂಡ ಸ್ನೇಹಿತರೆ ಒಂದು ಸ್ಪೋರ್ಟಿ ಲುಕ್ ಇರುತ್ತೆ. ಜೊತೆಗೆ ತುಂಬಾ ಒಂದು ಸ್ಟ್ರಾಂಗ್ ಕೂಡ ಆಗಿರುತ್ತದೆ. ಅದೇ ರೀತಿ ಓವರಾಲ್ ಇದರ ಒಂದು ಕಾರ್ನ ಟಾಟಾ ಹಾರ್ನ್ಬಿಲ್ ಒಂದು ಕಾರ್ನ ಡಿಸೈನ್ ನೋಡೋದಾದರೆ ಒಂದು ಬಾಕ್ಸಿ ಡಿಸೈನಲ್ಲಿ ಇರುತ್ತೆ ಸ್ನೇಹಿತರೆ. ಆ್ಯಂಡ್ ಇದರ ಒಂದು ಗ್ರೌಂಡ್ ಕ್ಲಿಯರೆನ್ಸ್ ಸ್ವಲ್ಪ ಹೈ ಆಗಿರುತ್ತೆ. ಅದರ ಜೊತೆಗೆ ರಫ್ ಆಗಿರ್ತಕ್ಕಂಥ ರೋಡಲ್ಲೂ ಕೂಡ ತುಂಬಾ ಸ್ಮೂತಾಗಿ ಡ್ರೈವ್ ಮಾಡ್ಬೋದು. ಈಕೆ ಸ್ನೇಹಿತರೆ ಮಾಡಿಸಿಕೊಳ್ಳಲು ರೆಡಿ ಇದ್ದಾಳೆ. ಸೊ ಅದಕ್ಕೆ ಆ ಭಾಗ ಕ್ಲೀನ್ ಮಾಡಿಕೊಂಡಿದ್ದೇನೆ ಎಂದು ಟಾಟಾ ಹಾರ್ನ್ಬಿಲ್ ಒಂದು ಕಾರ್ ಜೊತೆಗೆ ಪ್ರೊಫೈಲ್ ಪಿಕ್ಚರ್ ಶೇರ್ ಮಾಡಿಕೊಂಡಿದ್ದಾರೆ.